ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. KDTV ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪ್ರವೀಣ್ ಹಟ್ಪರ್. ಪ್ರಭುಗಳೇ, ಕಳೆದ 10 ದಿನಗಳ ಹಿಂದೆ ಜೂನಿಯರ್ ಉಪೇಂದ್ರ ಖ್ಯಾತಿಯ RD ಬಾಬು ಗೋಳಿಯ ದಾಳಿಗೆ ಸಿಕ್ಕು ಆಸ್ಪತ್ರೆಗೆ ಅಡ್ಮಿಟ್ ಆಗಿ 2 ದಿನಗಳ ಹಿಂದೆ ಡಿಸ್ಚಾರ್ಜ್ ಆಗಿದ್ರು. ಸದ್ಯ ಬಾಗಲಕೋಟೆ ಬಸವೇಶ್ವರ ಬ್ಯಾಂಕ್ ಹಾಗೂ BTDA ಅಧ್ಯಕ್ಷರಾದಂತಹ ಪ್ರಕಾಶ್ ತಪ್ಶೆಟ್ಟಿ ಅವರು RD ಬಾಬು ಅವರನ್ನು ಮನೆಗೆ ಮೀಟ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಪ್ರಕಾಶ್ ತಪ್ಶೆಟ್ಟಿ ಅಂದ್ರೇ ಒಂದು ಶಕ್ತಿ ಅಂತ ಹೇಳ್ಬೋದು. ಸದ್ಯ ಸಹಕಾರ ರಂಗ ಅಂದರೆ ಕೇವಲ ವ್ಯವಹಾರವಲ್ಲ, ಅದು ಜನರ ನಂಬಿಕೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಬೆನ್ನೆಲುಬು. ಇಂತಹ ಸಹಕಾರ ಕ್ಷೇತ್ರದಲ್ಲಿ ಬಾಗಲಕೋಟೆ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಾಗಲಕೋಟೆಯ ಹೆಮ್ಮೆಯ ಸಂಸ್ಥೆಯ ಶ್ರೀ ಬಸವೇಶ್ವರ ಶ್ರೀ ಸಹಕಾರಿ ಸಂಘ ಏನಿದೆ ಅಥವಾ ಸಹಕಾರಿ ಬ್ಯಾಂಕ್ ಏನಿದೆ, ಅದರ ಬೆಳವಣಿಗೆಗೆ ಪ್ರಮುಖ ಶಕ್ತಿಯಾಗಿದ್ದು ಇದೇ ಪ್ರಕಾಶ್ ತಪ್ಶೆಟ್ಟಿ. ಬಾಗಲಕೋಟೆ ಅಂದ ತಕ್ಷಣ ನಮಗೆ ನೆನಪಾಗೋದು ಇಲ್ಲಿನ ಐತಿಹಾಸಿಕ ಹಿನ್ನೆಲೆ ಮತ್ತು ಸಹಕಾರ ರಂಗದ ಶಕ್ತಿ. ಸ್ಥಳೀಯ ಸಣ್ಣ ವ್ಯಾಪಾರಿಗಳು ಏನಿರ್ತಾರಲ್ಲ, ರೈತರು, ಶ್ರಮಿಕರು, ಸಾಮಾನ್ಯ ಜನರಿಗೆ ಆರ್ಥಿಕ ನೆರವನ್ನು ನೀಡುವಂತಹ ದೃಷ್ಟಿಯಿಂದ ಸ್ಥಾಪನೆ ಆಗಿರುವಂಥದ್ದು ಈ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್. ಹಲವು ದಶಕಗಳ ಇತಿಹಾಸ ಹೊಂದಿರುವಂತಹ ಈ ಬ್ಯಾಂಕು ಆರಂಭದಲ್ಲಿ ಸಣ್ಣ ಪುಟ್ಟದ ಒಂದಿಷ್ಟು ಶ್ರಮಿಸಿ ಇಲ್ಲಿ ಒಂದಿಷ್ಟು ಏನಂತೀರಿ ನಾವು ಕ್ಯಾಪಿಟಲನ್ನು ಕ್ರೋಢೀಕರಣ ಮಾಡಿದರು. ನಂತರ ಉತ್ತರ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ಬ್ಯಾಂಕ್ಗಳಲ್ಲಿ ಯಶಸ್ವಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂಥದ್ದು ಈ ಬ್ಯಾಂಕು ಅಂತ ಹೇಳಬಹುದಾಗಿದೆ. ಯಾವುದೇ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳಿಬೇಕಂತಂದರೆ ಅದಕ್ಕೊಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿ ಶ್ರೀ ತಪ್ಶೆಟ್ಟಿ ಅವರೇನಿದ್ದಾರೆ, ಅವರು ಸಲ್ಲಿಸಿರುವಂತಹ ಸೇವೆ ನಿಜಕ್ಕೂ ಅಪಾರವಾಗಿದೆ. ಸದ್ಯ ಪ್ರಕಾಶ್ ತಪ್ಶೆಟ್ಟಿ ಕೇವಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೇನೆ, ಬೇರೆ ಬೇರೆ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಬ್ಯಾಂಕಿಂಗ್ ಕ್ಷೇತ್ರ ಒಂದೇ ಅಲ್ಲ ಈ ಪ್ರಕಾಶ್ ತಪ್ಶೆಟ್ಟಿ ಅವ್ರದ್ದು. ಸೊ ಈ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, BTDA ಅಂತ ಏನು ಕರಿತೀವಲ್ಲ ನಾವು, ಅಲ್ಲಿ ವಿವಿಧ ಸಾಮಾಜಿಕ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವನ್ನು ಹೊಂದಿರ್ತಾರೆ. ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲವು ತಾಂತ್ರಿಕ ಬದಲಾವಣೆಯನ್ನು ತರಲಾಯಿತು. ಸೊ ಅನೇಕ ಕೆಲಸಗಳಲ್ಲಿ ಪ್ರಕಾಶ್ ತಪ್ಶೆಟ್ಟಿಯನ್ನು ನಾವು ನೋಡಬಹುದಾಗಿದೆ. ಇನ್ನು ಸಹಕಾರವೇ ನಮ್ಮ ಧರ್ಮ ಎಂಬಂತಹ ತತ್ವ ಏನಿದೆಯಲ್ಲ, ಇದಕ್ಕೆ ಕಟ್ಟಿಬದ್ಧರಾಗ್ತಾರೆ ಪ್ರಕಾಶ್ ತಪ್ಶೆಟ್ಟಿ ಅವರು. ಸಣ್ಣ ಉದ್ಯಮಗಳಿಗೆ ಸಾಲ ಸೌಲಭ್ಯ ಒದಗಿಸುವಂತಹ ಕೆಲಸ ಮಾಡ್ತಾರೆ. ಬ್ಯಾಂಕ್ನ ಠೇವಣಿ ಮತ್ತು ಲಾಭಾಂಶವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಪ್ರಕಾಶ್ ತಪ್ಶೆಟ್ಟಿ ಅಂದರೆ ಕೇವಲ ಬ್ಯಾಂಕ್ ಅಧ್ಯಕ್ಷರಷ್ಟೇ ಅಲ್ಲ, ಬಾಗಲಕೋಟೆ ಜನಪ್ರಿಯ ಸಮಾಜ ಸೇವಕ ಅಂತ ನಾನು ಆಗಲೇ ಹೇಳಿದೆ. ಹಾಗೆ ಸ್ಥಳೀಯ ನಾಯಕರು ಕೂಡ. ಬಾಗಲಕೋಟೆಯ ಮುಳುಗಡೆ ಸಂತ್ರಸ್ತರಲ್ಲಿ ಅವರೇನು ಹೋರಾಟವನ್ನು ಮಾಡ್ತಾ ಇದ್ರು, ಅವಾಗ ಅಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ನ್ಯಾಯವನ್ನು ಕೊಡುವಂತಹ ಒಂದು ಗುರುತರವಾಗಿರುವಂತಹ ಜವಾಬ್ದಾರಿಯನ್ನು ಹೊಂದಿದ್ರು. ಇನ್ನು ನಗರದ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ವಿಚಾರದಲ್ಲಿ ಅವರು ಸದಾ ಮುಂಚೂಣಿಯಲ್ಲಿರ್ತಾರೆ. ಅವರ ಈ ನಿರಂತರ ಸಮಾಜಮುಖಿ ಕಾರ್ಯವೇ ಅವರ ಮೇಲಿನ ಜನರ ನಂಬಿಕೆಗೆ ಮುಖ್ಯ ಕಾರಣವಾಗಿದೆ. ಇನ್ನು ಸಹಕಾರ ರಂಗದ ಮೂಲಕ ಬಾಗಲಕೋಟೆ ಜಿಲ್ಲೆಯ ಆರ್ಥಿಕ ಹಾಗೂ ಸಾಮಾಜಿಕ ಏಳಿಗೆಗೆ ಶ್ರಮಿಸುತ್ತಿರುವ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಮತ್ತು ತಪ್ಶೆಟ್ಟಿ ಅವರ ಈ ಪಯಣ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಬಹುದಾಗಿದೆ. ಸಹಕಾರ ರಂಗದ ಮೂಲಕ ಬಾಗಲಕೋಟೆ ಜಿಲ್ಲೆಯ ಆರ್ಥಿಕ ಹಾಗೆ ಸಾಮಾಜಿಕ ಏಳಿಗೆಗೆ ಶ್ರಮಿಸಿದರು ಮತ್ತು ಬಾಗಲಕೋಟೆ ಬಸವೇಶ್ವರ ಬ್ಯಾಂಕ್ ಜೊತೆಗಿನ ಅವಿನಾಭಾವ ಸಂಬಂಧ ಸೊ ಜನರಿಗೆ ಎಷ್ಟಿದೆ ಅಂತಂದರೆ ನಿಜಕ್ಕೂ ಅದು ಹೇಳ್ತಿದ್ರು. ವೀಕ್ಷಕ ಪ್ರಭುಗಳೇ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಮುಖ್ಯವಾಗುತ್ತೆ. RD ಬಾಬು ಅವರ ಜೊತೆಗೂ ಸಹ ಉತ್ತಮವಾಗಿರುವಂತಹ ಒಂದಿಷ್ಟು ಅನ್ಯೋನ್ಯ ಬಂಧವನ್ನು ಹೊಂದಿದ್ದಾರೆ ಪ್ರಕಾಶ್ ತಪ್ಶೆಟ್ಟಿ ಅವರು. ಸೊ ಸಹಕಾರ ರಂಗದ ಮೂಲಕ ಬಾಗಲಕೋಟೆ ಜಿಲ್ಲೆಯ ಆರ್ಥಿಕ ಮತ್ತು ಸಾಮಾಜಿಕ ಏಳಿಗೆಗೆ ಶ್ರಮಿಸಿದ್ರು ಅಂತ ಆಗಲೇ ನಿಮಗೆ ಹೇಳಿದೆ. ಇನ್ನು ನಿಮಗೂ ಬಾಗಲಕೋಟೆ ಬಸವೇಶ್ವರ ಬ್ಯಾಂಕ್ ಜೊತೆಗಿನ ಅವಿನಾಭಾವ ಸಂಬಂಧ ಹಾಗೆ ಪ್ರಕಾಶ್ ತಪ್ಶೆಟ್ಟಿ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ವಂದೇ ಮಾತರಂ.